ವಿಜಯ್ ಟೀಕೆ ಸಂದರ್ಭದಲ್ಲಿ ನಾಲಿಗೆ ಹರಿಬಿಟ್ಟಿದ್ದಾರೆ ಬಿಜೆಪಿ ನಾಯಕರು. ತಮಿಳುನಾಡು ಬಿಜೆಪಿ ರಾಜ್ಯಾಧ್ಯಕ್ಷ ವಿವಾದಿತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ವಿಜಯ್ ರಾಜಕೀಯ ಅನುಭವ ಪಡೆಯೋದಕ್ಕೆ ಮೊದಲು ನಟಿ ತ್ರಿಷಾ ಮನೆಯಿಂದ ಹೊರಬರಬೇಕಾಯಿತು. ತಮಿಳುನಾಡು ಬಿಜೆಪಿ ರಾಜ್ಯಾಧ್ಯಕ್ಷ ಕೊಟ್ಟಿರುವಂತಹ ವಿವಾದಿತ ಹೇಳಿಕೆ. ವಿಜಯ್ ರಾಜಕೀಯ ಅನುಭವವನ್ನ ಪಡೆಯೋದಕ್ಕೆ ನಟಿ ತ್ರಿಷಾ ಮನೆಯಿಂದ ಹೊರಬರಬೇಕಾಯಿತು ಅನ್ನುವಂತಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಬಿಜೆಪಿ ರಾಜ್ಯಾಧ್ಯಕ್ಷ ನೈನಾರ್ ನಾಗೇಂದ್ರನ್ ಕೊಟ್ಟಿರುವಂತಹ ಹೇಳಿಕೆ. ತಮ್ಮ ಕುಟುಂಬದ ಜೊತೆ ಸಂಬಂಧ ಹೊಂದಲಿ, ಮೊದಲು ವಿಜಯ್ ತಮ್ಮ ಗೂಡಿನಿಂದ ಹೊರಬರಬೇಕು, ತಮಿಳುನಾಡಿನ ತಳಮಟ್ಟದ ಪರಿಸ್ಥಿತಿ ತಿಳಿದುಕೊಳ್ಳಬೇಕು ಅಂತ ಹೇಳಿಬಿಟ್ಟು, ಮನೆಯಲ್ಲಿದ್ದರೆ ರಾಜಕೀಯ ಅರ್ಥ ಆಗೋದಿಲ್ಲ. ನಟಿ ತ್ರಿಷಾ ಹೆಸರನ್ನ ಉಲ್ಲೇಖಿಸಿರೋದಕ್ಕೆ ವ್ಯಾಪಕ ಟೀಕೆಗಳು ವ್ಯಕ್ತವಾಗ್ತಾ ಇದೆ. ವಿಜಯ್ ಟೀಕೆ ಸಂದರ್ಭದಲ್ಲಿ ತ್ರಿಷಾ ಹೆಸರು ಪ್ರಸ್ತಾಪಕ್ಕೆ ಇದೀಗ ಆಕ್ರೋಶ ಕೂಡ ಹೊರಬೀಳ್ತಾ ಇರುವಂಥದ್ದು. ಬಿಜೆಪಿ ನಾಯಕರು ಮಹಿಳಾ ನಿಂದಕರು ಅಂತ ಹೇಳ್ಬಿಟ್ಟು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಚುನಾವಣೆ ಸಂದರ್ಭದಲ್ಲಿ ಈ ರೀತಿಯಾಗಿ ಟೀಕೆ ಮಾಡೋದು ಸರಿಯಲ್ಲ ಅಂತ ಹೇಳ್ಬಿಟ್ಟು ಡಿಎಂಕೆ ಕೂಡ ಹೇಳಿರುವಂಥದ್ದು. ವಿಜಯ್ ಟೀಕೆ ಸಂದರ್ಭದಲ್ಲಿ ನಾಲ್ಗೆ ಹರಿಬಿಟ್ಟಿದ್ದಾರೆ. ತಮಿಳುನಾಡು ಬಿಜೆಪಿ ರಾಜ್ಯಾಧ್ಯಕ್ಷ ವಿವಾದಿತ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ವಿಜಯ್ ರಾಜಕೀಯ ಅನುಭವ ಪಡೆಯೋದಕ್ಕೆ ಮೊದಲು ನಟಿ ತ್ರಿಷಾ ಮನೆಯಿಂದ ಹೊರಬರಬೇಕು. ಬಿಜೆಪಿ ರಾಜ್ಯಾಧ್ಯಕ್ಷ ನೈನಾರ್ ನಾಗೇಂದ್ರನ್ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ವಿಜಯ್ ಮೊದಲು ತ್ರಿಷಾ ಮನೆಯಿಂದ ಹೊರಬಂದ್ರೆ ಅಷ್ಟು ಅನುಭವವನ್ನು ಪಡೆದುಕೊಳ್ಳೋಕ್ಕಾಗೋದು ಅನ್ನುವಂತಹ ಹೇಳಿಕೆ. ಸೊ ಎಷ್ಟು ಸರಿ ಅನ್ನುವಂಥದ್ದು ಇದೀಗ ಚರ್ಚೆ ಆಗ್ತಾ ಇದೆ. ಇನ್ನೊಂದು ಕಡೆ ಫ್ಯಾನ್ಸ್ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ತಮಿಳುನಾಡು ಬಿಜೆಪಿ ರಾಜ್ಯಾಧ್ಯಕ್ಷ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಮೊದಲು ನಟಿ ತ್ರಿಷಾ ಮನೆಯಿಂದ ಹೊರಬರಬೇಕು. ಸೊ ಇಲ್ಲಿ ತ್ರಿಷಾ ಹೆಸರನ್ನ ತೆಗೆದುಕೊಂಡಿರೋದಕ್ಕೆ ಫ್ಯಾನ್ಸ್ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ರಾಜ್ಯಾಧ್ಯಕ್ಷ ನೈನಾರ್ ನಾಗೇಂದ್ರನ್ ಕೊಟ್ಟಿರುವಂತಹ ಹೇಳಿಕೆ ಇದೀಗ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ. ರಾಜಕೀಯ ಸಿನಿಮಾ ಎರಡಕ್ಕೂ ಕೂಡ ನಂಟಿರುತ್ತೆ. ಬಟ್ ವೈಯಕ್ತಿಕ ವಿಚಾರಗಳು ಇಲ್ಲಿ ತರೋದು ಸಮಂಜಸವಲ್ಲ ಅಂತ ಅನ್ಸುತ್ತೆ. வெளியே வந்தா பாவம், அவர் அனுபவமே இல்லாதவர். முதல்ல வீட்டில இருந்து வெளியே வரணும். திரிஷா விட்டு இருந்து முதல்ல வெளியே வந்தா தான் முதல்ல எல்லாமே நடக்க முடியும். இது ஒரு அதாவது குடும்பத்தோட நல்ல உறவு வைக்கணும், நல்ல தலைவர்கள் வழி நடத்தின இயக்கத்தை நல்ல முறையில் சொல்லணும். முதல்ல இதுல இருந்து வெளி வரணும். முதல்ல வீட்டில இருந்து வெளியே வந்தாதான் பதிவு பண்றாரு. பாவம், அவர் அனுபவமே இல்லாதவர். முதல்ல வீட்டில இருந்து வெளியே வரணும். திரிஷா விட்டு இருந்து முதல்ல வெளியே வந்தா தான் முதல்ல எல்லாமே நடக்க முடியும். இது ஒரு அதாவது குடும்பத்தோட நல்ல உறவு வைக்கணும், நல்ல தலைவர்கள் வழி நடத்தின இயக்கத்தை நல்ல முறையில் சொல்லணும். முதல்ல இதுல இருந்து வெளி வரணும். முதல்ல வீட்டில இருந்து வெளியே வந்தாதான் பதிவு பண்றாரு. பாவம், அவர் அனுபவமே இல்லாதவர். முதல்ல வீட்டில இருந்து வெளியே வரணும். திரிஷா விட்டு இருந்து முதல்ல வெளியே வந்தா தான் முதல்ல எல்லாமே நடக்க முடியும். இது ஒரு அதாவது குடும்பத்தோட நல்ல உறவு வைக்கணும், நல்ல தலைவர்கள் வழி நடத்தின இயக்கத்தை நல்ல முறையில் சொல்லணும். முதல்ல இதுல இருந்து வெளி வரணும். முதல்ல வீட்டில இருந்து வெளியே வந்தாதான் பதிவு பண்றாரு. பாவம், அவர் அனுபவமே இல்லாதவர். முதல்ல வீட்டில இருந்து வெளியே வரணும். திரிஷா விட்டு இருந்து முதல்ல வெளியே வந்தா தான் ಮೊದಲೇ ಎಲ್ಲಾಮೇ நடக்கும். ಸೊ ನೋಡ್ತಾ ಇರ್ಬೋದು, ಅವರು ಕೊಟ್ಟಿದ್ದಂತಹ ಹೇಳಿಕೆಗಳನ್ನು ಗಮನಿಸ್ತಾ ಹೋಗೋದಾದರೆ ರಾಜಕೀಯ ವಿಚಾರದಲ್ಲಿ ತಮ್ಮ ವೈಯಕ್ತಿಕ ವಿಚಾರಗಳನ್ನು ತರೋದು ತಪ್ಪಾಗತ್ತೆ. ಬಟ್ ಅಲ್ಲಿ ಏನಂತ ಹೇಳಿದ್ರೆ ಫ್ಯಾನ್ಸ್ ಏನಕ್ಕೆ ಆಕ್ರೋಶ ಹೊರ ಹಾಕ್ತಿದ್ದಾರೆ ಅಂದರೆ ತ್ರಿಷಾ ಅವರ ಹೆಸರನ್ನು ಯಾಕೆ ತರಬೇಕಾಗಿತ್ತು ಅನ್ನುವಂಥ ಪ್ರಶ್ನೆಯನ್ನು ಮುಂದಿಡ್ತಾ ಇದ್ದಾರೆ. ಕಮೆಂಟ್ಸ್ ಕೂಡ ಅದೇ ರೀತಿಯಾಗಿ ಬರ್ತಾ ಇರುವಂತಹ ವಿಚಾರ. ನಟಿ ತ್ರಿಷಾ ಅವರನ್ನ ಹೆಸರನ್ನ ಪ್ರಸ್ತಾಪಕ್ಕೆ ಇದೀಗ ಯಾಕೆ ವಿಜಯ್ ಟೀಕೆ ಮಾಡಿ ಓಕೆ ಫೈನ್, ಬಟ್ ತ್ರಿಷಾ ಅವರ ಹೆಸರನ್ನ ಯಾಕೆ ತಗೊಂಡು ಬಂದ್ರಿ ಅಂತ ಹೇಳಿಬಿಟ್ಟು ಆಕ್ರೋಶ ವ್ಯಕ್ತ ಆಗ್ತಾ ಇದೆ ಇದೀಗ ಫ್ಯಾನ್ಸ್ ಕಡೆಯಿಂದ. ಚುನಾವಣೆ ಸಂದರ್ಭದಲ್ಲಿ ಈ ರೀತಿ ಟೀಕೆ ಮಾಡುವಂಥದ್ದು ಸರಿಯಲ್ಲ ಅಂತ ಹೇಳ್ಬಿಟ್ಟು ಟಿಎಂಕೆ ಅವರು ಕೂಡ ಮಾತನಾಡಿದ್ದಾರೆ. ವಿಜಯ್ ಟೀಕೆ ಸಂದರ್ಭದಲ್ಲಿ ನಾಲ್ಗೆ ಹರಿಬಿಟ್ಟಂತಹ ಬಿಜೆಪಿ ರಾಜ್ಯಾಧ್ಯಕ್ಷನ ಮೇಲೆ ಇದೀಗ ಆಕ್ರೋಶ ಹೊರಹಾಕ್ತಾ ಇರುವಂಥದ್ದು.